Hey guys, welcome back to another video show. Guys, ನಿನ್ನೆ ಆಗಿದ್ದು ನ್ಯೂಜಿಲೆಂಡ್ ವರ್ಸಸ್ ಶ್ರೀಲಂಕಾ. ಗೈಸ್ ನಿನ್ನೆ ನ್ಯೂಜಿಲೆಂಡ್ ಸಕ್ಕತ್ತಾಗಿ ಮ್ಯಾಚ್ ಗೆದ್ದಿದ್ದಾರೆ. ಸೊ ಶ್ರೀಲಂಕಾ ಮನೆಗೆ ಹೋದ್ರು ಅಂತ ಹೇಳ್ಬೋದು. ಹೆಂಗಿತ್ತು ನಿನ್ನೆ ಮ್ಯಾಚ್? ಸೊ ಪ್ರೀತಮ್, ನಾನೊಂದು ಹೇಳಕ್ ಇಷ್ಟಪಡ್ತೀನಿ. ಓಕೆನಾ, ಯಾರು ಗೊತ್ತಾ, ರಸಲ್ ಆರ್ನಾಲ್ಡ್ ಅಂತ ಇದ್ದಾರೆ, ಒಬ್ರು ಫಾರ್ಮರ್ ಶ್ರೀಲಂಕನ್ ಪ್ಲೇಯರ್. ಅವ್ರು ಬಂದು ಪಿಚ್ ರಿಪೋರ್ಟ್ ಅಲ್ಲಿ ಹೇಳ್ತಾರೆ ಟಾಸ್ ಗೆದ್ದು ಬ್ಯಾಟಿಂಗ್ ತಗೊಳ್ಳಿ ಅಂತ. ಅಂಡ್ ಈಗ ನೆನ್ಪಿರ್ಬೇಕು, ಲೈಕ್ ನಾವು ಮ್ಯಾಚ್ ನೋಡಕ್ ಹೋಗ್ಬೇಕಾದ್ರೆ ಅಲ್ಲಿ ಪಿಚ್ ರಿಪೋರ್ಟ್ ಅಲ್ಲಿ ಮೈಕಲ್ ಮಾತಾಡ್ತಾರೆ, ಅದು ಸ್ಟೇಡಿಯಂಗೂ ಕೇಳಿಸುತ್ತೆ. ಓಕೆನಾ, ಸೊ ಅವರು ಫಾರ್ಮರ್ ಶ್ರೀಲಂಕನ್ ಪ್ಲೇಯರ್ ಹೇಳ್ತಾರೆ ಟಾಸ್ ಗೆದ್ದಿದ ತಕ್ಷಣ ಬ್ಯಾಟಿಂಗ್ ತಗೊಳ್ಳಿ ಅಂತ. ಬಟ್ ಶ್ರೀಲಂಕಾದವ್ರು ಏನ್ ಮಾಡ್ತಾರೆ, ಟಾಸ್ ಗೆದ್ದು ಬೌಲಿಂಗ್ ತಗೊಂತಾರೆ, ಅಲ್ಲೇ ಸೋತೋದ್ರು ಅವರು. ಅಂಡ್ ಆಲ್ಸೋ ದೆನ್ ಸ್ಯಾಂಡರ್ ಮುಖದಲ್ಲಿ ಅದು ಒಂದು ಹೇಗೆ ಹೇಳೋದು, ಆ ಸ್ಮೈಲ್ ಬಂತು. ಅವ್ರು ಬೌಲಿಂಗ್ ಮಾಡ್ತಾರೆ, ನಾವು ಬ್ಯಾಟಿಂಗ್ ಆಡ್ತಿದೀವಿ ಅಂದಿದ ತಕ್ಷಣ. ಗೈಸ್ ಇನ್ನೊಂದು ಹೇಳ್ಬೇಕು, ನಾನು ಈ ಟೂರ್ನಮೆಂಟ್ ಜಾಸ್ತಿ ಗೆದ್ದಿರೋದು ಬ್ಯಾಟಿಂಗ್ ಫಸ್ಟ್ ಆಡಿದವರು. ಹೌದು, ಯಾಕಂದ್ರೆ ಪ್ರೆಷರ್ ಇರಲ್ಲ ಬ್ಯಾಟಿಂಗ್ ಫಸ್ಟ್ ಆಡ್ಬೇಕಾದ್ರೆ. ಅವ್ರು ಹಾಕಿದಷ್ಟನ್ನು 160+ ಹೊಡಿದ್ರು ಚೇಸ್ ಮಾಡಕ್ಕೆ ಆಗ್ತಿಲ್ಲ, ಅದು ಶ್ರೀಲಂಕಾ ಆಗೋದೇ ಇಲ್ಲ. ಅದೇ ಕಾರಣಕ್ಕೂ ಅಂಡ್ ಆಲ್ಸೋ ಪಿಚ್ ಬಂದು ಹೊಸ ಪಿಚ್ ಯೂಸ್ ಮಾಡಿರೋದು, ಮೇಲ್ಗಡೆ ಲೇಯರ್ ಫ್ರೆಶ್ ಆಗಿರುತ್ತೆ. ಸೊ ನೀನ್ ಬ್ಯಾಟಿಂಗ್ ಫಸ್ಟ್ ಆಡ್ತೀಯ ಅನ್ಕೋ, ಬಾಲ್ ಕರೆಕ್ಟ್ ಆಗಿ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಓಕೆನಾ, ಇವಾಗ ನೋಡು, ಹೋಗ್ತಾ ಹೋಗ್ತಾ ಇವರು ಪ್ಲೇಯರ್ಸ್ ಅಷ್ಟೊಂದು ರ್ಯಾಶ್ ಶಾಟ್ಸ್ ಆಡಕ್ ಹೋಗಿನ ಔಟ್ ಆಗಿದ್ದು ನ್ಯೂಜಿಲೆಂಡ್ ಕಡೆ ಅವರು. ಬಟ್ ಮೆಕಾನ್ಕಿ ಹೊಸಬ್ರು ಜೇಮ್ಸ್ ನಿಶಮ್ ಬದಲು ಜಿಮಿ ನಿಶಮ್ ಅವ್ರ ಬದಲು ಬಂದ್ರು ಮೆಕಾನ್ಕಿ. ಅಂಡ್ ಆಲ್ಸೋ ಸ್ಯಾಂಡರ್, ಅವ್ರಿಬ್ರು ಮಧ್ಯೆ ಒಳ್ಳೆ ಪಾರ್ಟ್ನರ್ಶಿಪ್ ಬಂತು. ಓಪನಿಂಗು ಅಷ್ಟೊಂದು ಬರ್ಲಿಲ್ಲ, ಪಾರ್ಟ್ನರ್ಶಿಪ್ ಬರ್ಲಿಲ್ಲ. ಅದಕ್ಕಿಂತ ಫಿನ್ನಲ್ಲೇ ಅವರು ಆಡೋ ಆಟನೇ ಆಡಿದ್ರು, ಬಟ್ ಔಟ್ ಆಗಿದ್ದು ಒಳ್ಳೆ ಕ್ಯಾಚ್ ಇರ್ತಿತ್ತು ತಕ್ಷಣ ಅವರು. ಅಂಡ್ ಆಲ್ಸೋ ರಚಿನ್ ರವೀಂದ್ರ ಅವರು 32 ರನ್ಸ್ ಹೊಡೆದ್ರು. ಅಂಡ್ ಆಮೇಲೆ ಬಂದಿದ್ ವಿಕೆಟ್ಸ್ ಮೇಲೆ ವಿಕೆಟ್ಸ್ ಹೋಯ್ತು. ಗ್ಲೆನ್ ಫಿಲಿಪ್ಸ್ ಆಡಿಲ್ಲ, ಡೈರಲ್ ಮಿಚೆಲ್ ಆಡಿಲ್ಲ, ಅಂಡ್ ದೆನ್ ಸ್ಯಾಂಡರ್ ಮತ್ತೆ ಮೆಕಾನ್ಕಿ ಆಡಿದ್ದು. ನನಗೆ ಇನ್ನೊಂದು ಹೇಳ್ತೀನಿ, 96 ಫಾರ್ 6 ಇದ್ರು ಎಷ್ಟು ಓವರ್ ಅಲ್ಲಿ, 16 ಓವರ್ ಅಲ್ಲಿ. ಹೌದು, ಸೊ ಅಲ್ಲಿಂದ 16 ರನ್ಸ್ 16 ಅಲ್ಲ 73 ರನ್ಸ್ ಪಾರ್ಟ್ನರ್ಶಿಪ್ ಬಂದಿರೋದು ಓವರ್ ಅಲ್ಲಿ. ಸಕ್ಕತ್ತಾಗಿ ಆಡಿದ್ ಮಾತ್ರ ಇಬ್ರು. ನಾನು ಇನ್ನೊಂದ್ ಹೇಳಕ್ ಇಷ್ಟಪಡ್ತೀನಿ, ಚಮೀರಾ ಅವ್ರಿಗೆ ಗೊತ್ತು, ಅವ್ರು ಅಲ್ಲೇ ಹುಟ್ಟಿ ಬೆಳೆದಿದ್ದೆಲ್ಲ ಶ್ರೀಲಂಕಾದಲ್ಲೇ. ಅವ್ರಿಗೆ ಗೊತ್ತಿರ್ಬೇಕು ಸ್ಲೋವರ್ ಬಾಲ್ ಹಾಕಿದ್ರೆ ಬೌಂಡ್ರೀಸ್ ಹೋಗಲ್ಲ, ರನ್ಸ್ ಕೊಡಕ್ ಆಗಲ್ಲ ಸ್ಲೋವರ್ ಬಾಲ್ಸ್ ಹಾಕಿದ್ರೆ ಅಂತ. ಬಟ್ ಪೇಸ್ ಅಲ್ಲಿ ಹಾಕ್ತವ್ರೆ ಅವ್ರು. ಮೆಕಾನ್ಕಿ ಅವರು ಎಲ್ಲ ಲೆಗ್ ಸೈಡ್ಗೆ ಹೊಡಿತವ್ರೆ. ಎಷ್ಟು 16 ರನ್ ಏನೋ ಗೊತ್ತಾ ಓವರ್ ಅಲ್ಲಿ. ಅಂಡ್ ಆಲ್ಸೋ ತೀಕ್ಷಣನು ಚೆನ್ನಾಗ್ ಆಗ್ತಿದ್ರು. 3ನೇ ಓವರ್ ಕೊಟ್ರು ಹೋಯ್ತು. ಇಲ್ಲಿ ಇನ್ನೊಂದ್ ಏನ್ ಗೊತ್ತಾ, ಇವ್ರ ಮೈಂಡ್ ಸೆಟ್ ಹೇಗಿದೆ ಅಂದ್ರೆ ಚೆನ್ನಾಗ್ ಬೌಲಿಂಗ್ ಮಾಡ್ತಾರ ಅನ್ಕೋ, ಅವ್ರನ್ನ ತಗೊಂಡ್ಬಂದು ಲಾಸ್ಟ್ ಅಲ್ಲಿ ಆಡಿಸ್ಬೇಕು, ಲಾಸ್ಟ್ ಓವರ್ ಇಟ್ಕೊಬೇಕು ಅಂತ. ಬೇಡ, ವಿಕೆಟ್ಸ್ ಮೇಲೆ ವಿಕೆಟ್ಸ್ ಹೋಗ್ತಿದೆ. ಅವ್ರಿಬ್ರಲ್ಲಿ ಒಬ್ರು ವಿಕೆಟ್ ಹೋಗಿದ್ರು ಅಷ್ಟು ಸ್ಕೋರ್ ಬರ್ತಿರ್ಲಿಲ್ಲ. ಅಟ್ಯಾಕಿಂಗ್ ಬೌಲರ್ಸ್ ನಾವು ಪವರ್ ಪ್ಲೇ ಮತ್ತೆ ಮಿಡಲ್ ಓವರ್ಸ್ ಅಲ್ಲಿ ಯೂಸ್ ಮಾಡ್ಬೇಕು. ವಿಕೆಟ್ ಹೋಗ್ತಿರೋ ಟೈಮಲ್ಲಿ, ಇವಾಗ ರನ್ ಲೀಕ್ ಆಗೋ ಟೈಮಲ್ಲಿ ಯೂಸ್ ಮಾಡಿದ್ರೆ ಅದಕ್ಕೆ ಇದಿರಲ್ಲ. ಹೌದು, ವಿಕೆಟ್ ಹೋಗ್ತಿರೋ ಟೈಮಲ್ಲಿ ಅವ್ರನ್ನ ಯೂಸ್ ಮಾಡ್ಕೊಂಡ್ರೆ ಇನ್ನೊಂದು ವಿಕೆಟ್ಸ್ ಬಿದ್ರೆ ಅವರೇ ಪ್ರೆಷರ್ ಇರ್ತಾರೆ. ಬಟ್ ಅದ್ ಮಾಡಿಲ್ಲ ಅವರು. ಹೌದು, ಸೊ ಅದೊಂದು. ಆಮೇಲೆ ಇವ್ರದ್ದು ಶ್ರೀಲಂಕಾ ಬೌಲಿಂಗ್ ಬಂತು ಅಂದ್ರೆ ತೀಕ್ಷಣ ಮತ್ತೆ ಚಮೀರಾ ಇಬ್ಬರೇ ಚೆನ್ನಾಗಿ ಬೌಲಿಂಗ್ ಮಾಡಿರೋದು, ಇನ್ನೆಲ್ಲ ಹೊಡೆಸ್ಕೊಂಡಿದ್ದಾರೆ. ವಿಲಲ್ಲಾಗೆ ಸ್ವಲ್ಪ ಚೆನ್ನಾಗಿ ಮಾಡಿದ್ರು, ಒಂದು ವಿಕೆಟ್ ಅಲ್ಲಿ ತೆಗೆದ್ರು ಅಷ್ಟೇ. ಅವರು ಮಿಕ್ತರೆಲ್ಲ ಸ್ವಲ್ಪ ಕಾಸ್ಟ್ಲಿನೇ ಆಗಿದ್ದಾರೆ. ಕಾಸ್ಟ್ಲಿ ಅಂದ್ರೆ ಗೈಸ್, ನೀವು IPL ನೋಡ್ತಿರ್ತೀರಾ, 10 ರನ್ಸ್ ಪರ್ ಓವರ್, 12 ರನ್ಸ್ ಪರ್, ಅದೆಲ್ಲ ಕಾಸ್ಟ್ಲಿ. ವರ್ಲ್ಡ್ ಕಪ್ಸ್ ಅಂದ್ರೆ 8-9 ರನ್ಸೇ ಕಾಸ್ಟ್ಲಿ ಇಲ್ಲಿ. ಯಾಕಂದ್ರೆ ಇಲ್ಲೆಲ್ಲ ಹೈಯೆಸ್ಟ್ ಸ್ಕೋರ್ ಹೋಗ್ತಿರೋದೆ 160 170 ಇದೆ ಸ್ಕೋರ್. ಹೈಯೆಸ್ಟ್ ಸ್ಕೋರ್ ಅಂದ್ರೆ 200 ಕ್ರಾಸ್ ಆಗಿದೆ. ಅದು ಯಾವ ಬ್ಯಾಟಿಂಗ್ ಪಿಚರ್ ಮಾತ್ರ ಆಗಿರೋದು. ಇನ್ ಮಿಕ್ಕಿ ಟೂರ್ನಮೆಂಟ್ ಆಗಿರೋ ಎಲ್ಲಾ ಮ್ಯಾಚ್ ಗಳು ಆಲ್ಮೋಸ್ಟ್ 160 to 180 ಇದೇ ಆವರೇಜ್ ಸ್ಕೋರ್ ಇರೋದು ನಮ್ಮ ವರ್ಲ್ಡ್ ಕಪ್ ಅಲ್ಲಿ. ಅಂಡ್ ಆಲ್ಸೋ IPL ಅಂದ್ರೆ ಬೌಲರ್ಸ್ ಎಕಾನಮಿ ಬಂದು ಒಂದು 9-10 ಇದ್ರೇನೆ ತುಂಬಾ ಚೆನ್ನಾಗಿ ಅಂತಾರೆ. ಬಟ್ ಇದ್ರ ಬಂದು 8-9 ಒಬ್ರು ಬೌಲರ್ ಕೊಡ್ಬೇಕಾಗಿರೋದು. ಅದ್ರ ಮೇಲೆ ಕೊಟ್ರೆ ಜಾಸ್ತಿ ರನ್ಸ್ ಹೋಯ್ತು ಅಂತಿದ್ದಾರೆ. IPL ಆಮೇಲೆ ಈಗ ಲೀಗ್ಸ್ ಗಳು ನಡೀತಾವಲ್ಲ, ಅವೆಲ್ಲ ಬ್ಯಾಟ್ಸ್ಮನ್ಸ್ ಗೇಮ್ ಅಂತಾರೆ ಅದಕ್ಕೆ. ಏನಕ್ಕಂದ್ರೆ ಬ್ಯಾಟ್ಸ್ಮನ್ ಹೆಲ್ಪ್ ಆಗೋದ್ರ ಪಿಚ್ ಕೊಟ್ಟಿರ್ತಾರೆ. ಏನಕ್ಕೆ ಹಂಗ್ ಕೊಡ್ತಾರೆ, ಬೌಲರ್ಸ್ ಏನಕ್ಕೆ ಹಂಗ ಆಗಲ್ಲ ಅಂತ ಅಂದ್ರೆ, ಇವಾಗ ನೀವು 6 ಹೊಡಿತಿದ್ರೆ 6 4 ಅಂತ ಹೇಳ್ತೀರಾ. ಅದೇ ನೀವು ವಿಕೆಟ್ಸ್ ಹೋಗ್ತಿತ್ತು, ಬೇಗ ಔಟ್ ಆಗ್ತೀರಾ ಅನ್ಕೋತೀರಾ, ಏನ್ ನೋಡ್ತೇವೆ ಬೋರಿಂಗ್ ಇದೆ ಮ್ಯಾಚ್ ಅನ್ಕೋತೀರಾ. ಸೊ ಅದಕ್ಕೋಸ್ಕರ ಏನ್ ಮಾಡ್ತಾರೆ, IPL ಅಂತ ಲೀಗ್ಸ್ ಗಳೆಲ್ಲ ಬಂದಾಗ ಅವರು ಬ್ಯಾಟಿಂಗ್ ಪಿಚ್ ಕೊಡ್ತಾರೆ. ಸೊ ಎಂಟರ್ಟೈನ್ಮೆಂಟ್ ಸಿಗ್ಲಿ ನೋಡೋರಿಗೆ. ಆಮೇಲೆ ಟಿಕೆಟ್ಸ್ ಅಷ್ಟೇ, ನೀವು ನೋಡಿದೀರಾ ಆಲ್ಮೋಸ್ಟ್ ಚೆನ್ನೈ ಆಮೇಲೆ ಕೋಲ್ಕತ್ತಾ ಎಲ್ಲ ಅವಾಗ ಬೌಲಿಂಗ್ ಪಿಚ್ ಇತ್ತು. ಸೊ ಅವಾಗ ಅಷ್ಟೊಂದು ಹೋಗ್ತಿರ್ಲಿಲ್ಲ ಜನ ನೋಡಕ್ಕೆ. ಸೊ ವಾಂಕಂಡೆ ಎಲ್ಲ ಫುಲ್ ಆಗಿರೋರು ಬ್ಯಾಟಿಂಗ್ ಪಿಚ್. ಹೌದು, ಬ್ಯಾಟಿಂಗ್ ಪಿಚ್ ಅಲ್ಲೆಲ್ಲ ಜಾಸ್ತಿ ಬರ್ತದೆ. ಅದಕ್ಕೆ IPL ಎಲ್ಲಾ ಕಡೆ ಬ್ಯಾಟಿಂಗ್ ಪಿಚ್ ಆಗ್ತಿದೆ. IPL ಅಲ್ಲಿ ಹಂಗೆ 200 ಬರ್ತಿದೆ, ನಂಗೆ ಆತರ ಸಿಕ್ತಿಲ್ಲ ಅಂತ ಹೇಳಕ್ಕೆ ಆಗಲ್ಲ. ಯಾಕಂದ್ರೆ ಪ್ರಿಪೇರ್ ಮಾಡೋ ICC ಅವರು ಗ್ರೌಂಡ್ ನ, ICC ಅವರು ಇಬ್ಬರಿಗೂ ಈಕ್ವಲ್ ಆಗಿ ಪ್ರಿಪೇರ್ ಮಾಡ್ತಾರೆ. ಅಂಡ್ ಆಲ್ಸೋ ಇವಾಗ ಏನಕ್ಕೆ ಈ ತರ ಪಿಚ್ ಕೊಡ್ತಾರೆ ಅಂದ್ರೆ, ಇದಕ್ಕೆ ಬಂದು ICC ಅವ್ರು ರೇಟಿಂಗ್ಸ್ ಕೊಡ್ತಾರೆ ಒಂದೊಂದು ಪಿಚ್ಚಿಗೂ. ಹೌದು, ವರ್ಸ್ಟ್, ಸ್ಯಾಟಿಸ್ಫ್ಯಾಕ್ಟರಿ, ನಾಟ್ ಸ್ಯಾಟಿಸ್ಫ್ಯಾಕ್ಟರಿ ಆತರ ಇದ್ ಕೊಡ್ತಾರೆ. ಸೊ ಅದೇನಾದ್ರು ವರ್ಸ್ಟ್ ಆಗ್ಬಿಟ್ರೆ ಈ ನೇಷನ್ಸ್ ಕ್ರಿಕೆಟಿಂಗ್ ಬೋರ್ಡ್ ಅಂದ್ರೆ ಇನ್ನೊಂದು ಇಂಟರ್ನ್ಯಾಷನಲ್ ಮ್ಯಾಚ್ ನಡೆಸಲ್ಲ ಅಷ್ಟು ಈಸಿಯಾಗಿ. ಹೌದು,
ಆಮೇಲೆ ನಮ್ದು ಚಿನ್ನಸ್ವಾಮಿ ಸ್ಟೇಡಿಯಂ ಅಷ್ಟೇ ಈಗ ಮೊನ್ನೆ ಇದಾಯ್ತಲ್ಲ ಕ್ಯಾಂಪೇನ್ ಸ್ಟ್ಯಾಂಪೇನಾ ಕ್ಯಾಂಪೇನ್ ಸೊ ಏನಕ್ಕೆ ಇಂಟರ್ನ್ಯಾಷನಲ್ ಮ್ಯಾಚ್ ನಡೆಸ್ತಿಲ್ಲ ಅಂದ್ರೆ ಅವರಿಗೆ ಟ್ರಸ್ಟ್ ಬಂದಿಲ್ಲ. ಏನಂತ ಟ್ರಸ್ಟ್ ಬಂದಿಲ್ಲ? ಚರ್ಚ್ ಖಾಲಿ. ಇದ್ರಲ್ಲೇ ಮಾತಾಡೋಣ. ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದು? ಅದೇ ಸ್ಟ್ಯಾಂಪೇನ್ ಅಲ್ಲಿ ಏನಕ್ಕೆ ಆತರ ಏನು ಮ್ಯಾಚ್ ನಡೆಸ್ತಿಲ್ಲ ಅಂತ ಅಂದ್ರೆ ಅದು ಅವ್ರಿಗೆ ಟ್ರಸ್ಟ್ ಬಿಲ್ಡ್ ಆಗಿಲ್ಲ ICC ಅವ್ರಿಗೆ. ಸೊ ಇಲ್ಲಿ ಹೋದ್ರೆ ಏನಾದ್ರು ಆಗ್ಬೋದು. ಸೊ ಇವಾಗೆಲ್ಲ ರೂಲ್ಸ್ ಎಲ್ಲಾನು ಅವರು ಫಾಲೋ ಮಾಡಿ ಎಲ್ಲ ಆದ್ಮೇಲೆ ಇವಾಗ ಓಕೆ ಆಗಿದೆ. ಸೊ ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ನಿನ್ನೆ ಮ್ಯಾಚ್ ಬಗ್ಗೆ ಬರೋಣ ವಾಪಸ್ಸು. ಸೊ ನ್ಯೂಜಿಲೆಂಡ್ ಗೆದ್ದು ಆಲ್ಮೋಸ್ಟ್ ಕ್ವಾಲಿಫೈ ಆಗಿದ್ದಾರೆ. ಶ್ರೀಲಂಕಾ ಆಲ್ಮೋಸ್ಟ್ ಔಟ್ ಆಗಿದ್ದಾರೆ. ಆಕ್ಚುಲಿ ನಾವು ಅಂದ್ಕೊಂಡಿರ್ಲಿಲ್ಲ ನ್ಯೂಜಿಲೆಂಡ್ ಅಷ್ಟು ಚೆನ್ನಾಗಿ ಆಡ್ತಾರೆ ಲಾಸ್ಟ್ ಅಲ್ಲಿ ಅಂತ. ಸರಿ ಆಯ್ತು, ಒಂದು ಆಪರ್ಚುನಿಟಿ ಇತ್ತು ಶ್ರೀಲಂಕಾ ಅವರಿಗೆ. ಬ್ಯಾಟಿಂಗ್ ಚೆನ್ನಾಗಿ ಆಡಿದ್ರೆ ಮೇ ಬಿ ಕ್ಲೋಸ್ ಟು ದಿ ಟಾರ್ಗೆಟ್ ಹೋಗ್ಬೋದಿತ್ತು, ಬಟ್ ಆಗಿಲ್ಲ. ಫಸ್ಟ್ ಓವರ್ ವಿಕೆಟ್ ಬಂತು. ಅದು ಮ್ಯಾಟ್ ಹೆನ್ರಿ 2 ಓವರ್ ಹಾಕಿ 3 ರನ್ ಅಂಡ್ 2 ವಿಕೆಟ್. ತುಂಬಾ ಚೆನ್ನಾಗಿ ಹಾಕಿದ್ರು. ಅಂಡ್ ಆಲ್ಸೋ ರಚಿನ್ ರವೀಂದ್ರ ಅವ್ರು 4 ವಿಕೆಟ್ ತೆಗೆದ್ರು. ಅಂಡ್ ಆಲ್ಸೋ ರಚಿನ್ ರವೀಂದ್ರ ಅದು ಇನ್ನೊಂದು ಏನಂದ್ರೆ ಬಾಲ್ ನ ಇದ್ ಮಾಡ್ತಿದ್ರು, ಏರ್ ಕೊಡ್ತಿದ್ರು. ತುಂಬಾ ಬಾಲ್ ಏರಲ್ಲೇ ಇರ್ತಿತ್ತು, ಸ್ಪಿನ್ ಆಗ್ತಿತ್ತು ಜಾಸ್ತಿ. ಅಂಡ್ ಗೈಸ್ ಶ್ರೀಲಂಕಾ ಅವ್ರು ಆಡಿದ್ದು ವರ್ಸ್ಟ್ ಬ್ಯಾಟಿಂಗ್, ತುಂಬಾ ವರ್ಸ್ಟ್ ಬ್ಯಾಟಿಂಗ್ ಅವ್ರು ಆಡಿದ್ದು. ಗೈಸ್ ಅವರು ಹಾಸ್ಟ್ ಮಾಡ್ತಾರೆ ಮ್ಯಾಚ್ ಅನ್ನು. ಅವ್ರ ಹೋಮ್ ಗ್ರೌಂಡ್ ಅಲ್ಲಿ ಆಡಿಲ್ಲ ಅಂದ್ರೆ ವರ್ಷಕ್ಕೆ ಮಾಡಿದಾರೆ ಅಂತ. ಇನ್ನ ಆಚೆ ಹೋದ್ರು ಇನ್ನೇ ಅಷ್ಟೇ, ಏನ್ ಮಾತಾಡೋ ನ್ಯೂಸ್ ಇಲ್ಲ. ನನಗೆ ಅನ್ನಿಸ್ತಂಗೆ ಗ್ರೂಪ್ 2 ಅಲ್ಲಿ ನನಗೆ ಅನ್ನಿಸ್ತಂಗೆಲ್ಲ ಆಲ್ಮೋಸ್ಟ್ ಇಂಗ್ಲೆಂಡ್ ಮತ್ತೆ ನ್ಯೂಜಿಲೆಂಡ್ ಆಲ್ಮೋಸ್ಟ್ ಹೋದ್ರು ಅನ್ಕೊಳ್ಳಿ. ನಮ್ ಕಡೆ ಸೌತ್ ಆಫ್ರಿಕಾ ಇವತ್ತೇನಾದ್ರು ಮ್ಯಾಚ್ ಗೆದ್ರೆ ಡೈರೆಕ್ಟ್ ಕ್ವಾಲಿಫೈ, ಸೋತ್ರು ಅಂದ್ರೆ ವೆಸ್ಟ್ ಇಂಡೀಸ್ ಎಲಿಮಿನೇಟ್ ಮಾಡ್ಬಿಟ್ಟು ಅವರಿಬ್ರು ಹೋಗ್ಬಿಡ್ತಾರೆ. ಆ ತರನು ಇದೆ. ಸೊ ಇವತ್ತು ತುಂಬಾ ಚೆನ್ನಾಗಿರುತ್ತೆ ಮ್ಯಾಚ್, ನೋಡ್ಲೇಬೇಕು ಮ್ಯಾಚ್ ನ. ಸೊ ಗೈಸ್ ಇದಾಗಿತ್ತು ನಮ್ದು ಪ್ರೀ ಮ್ಯಾಚ್ ಅಲ್ಲ ಪೋಸ್ಟ್ ಮ್ಯಾಚ್ ಅಂಡ್ ಪ್ರೀ ಮ್ಯಾಚ್ ಶೋ. ಅಂಡ್ ಓಕೆ ಗೈಸ್, until then see you in the next video. Bye. Actually ಇದು ವಿಡಿಯೋ ಐ ಮೀನ್ ಒಂದ್ ಮೈಕ್ ಆಫ್ ಆಗ್ಬಿಟ್ಟಿದೆ, ಅದು ಗೊತ್ತಿಲ್ಲದೆ ನಾವು ಇಷ್ಟೊತ್ತು ಮಾತಾಡ್ತಿದೀವಿ. ಓಕೆ